ಇನ್ನು ಮುಖ್ಯಮಂತ್ರಿಗಳ ಈ ನಡೆಯನ್ನ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಅವರು ಖಂಡಿಸಿದ್ದಾರೆ. ಅನುದಾನ ನೀಡುವ ವಿಚಾರದಲ್ಲಿ ತಾರತಮ್ಯ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಈ ಮೂಲಕ ನೀವು ಜೆಡಿಎಸ್ ಪಕ್ಷವನ್ನ ಮುಗಿಸೋದಕ್ಕೆ ಹೊರಟಿದ್ದೀನಿ ಅಂತ ಅಂದುಕೊಂಡರೆ ಅದು ನಿಮ್ಮ ಮೂರ್ಖತನ ಅಂತ ಹೇಳಿ ಸುರೇಶ್ ಬಾಬು ಅವರು ಸಿದ್ದರಾಮಯ್ಯ ಅವರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಜೆಡಿಎಸ್ ಶಾಸಕರಿಗೆ ಅನುದಾನ ನೀಡಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ರೀತಿ ಹೇಳಿರುವಂಥದ್ದು ರಾಜಕೀಯ ದುರುದ್ದೇಶದಿಂದ ಅನುದಾನ ತಡೆ ಹಿಡಿದಿದ್ದಾರೆ. ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಮುಗಿಸುವ ಉದ್ದೇಶವನ್ನು ಹೊಂದಿದೆ. ಜೆಡಿಎಸ್ ಅನ್ನು ಮುಗಿಸ್ತೀವಿ ಅಂದ್ಕೊಂಡಿದ್ರೆ ಅದು ಮೂರ್ಖತನ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಕಿಡಿಕಾರಿದ್ದಾರೆ. ಅನುದಾನ ಪಾಲಿಟಿಕ್ಸ್ ಜೋರಾಗಿದೆ. ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ಶಾಸಕರನ್ನ ಎಲ್ಲ ಕ್ಷೇತ್ರಗಳನ್ನು ಸಮಾನವಾಗಿ ನೋಡ್ತೇನೆ ಅಂತಕ್ಕಂಥ ಕೇವಲ ವೇದಿಕೆಗಳ ಭಾಷಣಗಳಿಗೆ ಅಷ್ಟೇ ಸೀಮಿತ. ಆದರೆ ಇವು ಮಾಡಿರ್ತಕ್ಕಂಥದ್ದು ಮಾತ್ರನ ನಿಜಕ್ಕೂ ಕೂಡ ಪ್ರತಿಯೊಬ್ಬರು ಶಾಸಕರು ಕೂಡ ಪ್ರಶ್ನೆ ಮಾಡಿ ನೋಡ್ಕೋಬೇಕು, ನಮ್ಮ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ ಅಂತಕ್ಕಂಥ. ಯಾಕೆಂದ್ರೆ ಜೆಡಿಎಸ್ ಶಾಸಕರಿಗೆ ಅನುದಾನ ಇಲ್ಲ ಅಂತಕ್ಕಂಥ ವಿಚಾರ ಇದೀಗ ಜೆಡಿಎಸ್ನ ಎಲ್ಲ ಶಾಸಕರನ್ನು ಕೂಡ ಕೆರಳಿಸಿದೆ. ಇವತ್ತು ಸುದ್ದಿಗೋಷ್ಠಿ ಕೂಡ ಮಾಡಿದ್ದಾರೆ ಜೆಡಿಎಸ್ ಶಾಸಕರಾದ ಸುರೇಶ್ ಬಾಬು ಅವರು ಕೂಡ ಅವರಿದ್ದಾರೆ ನಮ್ಮ ಜೊತೆ. ಅವ್ರನ್ನ ಮಾತಾಡ್ಸೋಣ. ಸರ್, ಅನುದಾನ ತಾರತಮ್ಯ ವಿಚಾರವಾಗಿ ಜೆಡಿಎಸ್ನವರಿಗೆ ಅನುದಾನನೇ ಇಲ್ಲ ಅಂತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ, ಇದನ್ನು ತಾವು ಯಾವ ರೀತಿಯಾಗಿ ಜೆಡಿಎಸ್ ಶಾಸಕಾಂಗ ನಾಯಕರಾಗಿ ನೋಡಿ? ನಮಗೆ ಬಲ್ಲ ಮೂಲಗಳಿಂದ ಗೊತ್ತಾಗಿರ್ತಕ್ಕಂಥದ್ದು, ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಕೊಡೋದು, ಬಿಜೆಪಿ ಶಾಸಕರಿಗೆ 25 ಕೋಟಿ, ಜೆಡಿಎಸ್ನವ್ರಿಗೆ ಕೊಡೋದು ಬೇಡ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು ನಮಗೆ ಬಲ್ಲ ಮೂಲಗಳಿಂದ ಗೊತ್ತಾಗಿದೆ. ಈ ಥರ ತಾರತಮ್ಯ ಮಾಡಿ ನೀವೇನಾದರೂ ಕೂಡ ನಮ್ಮ ಶಾಸಕರ ಶಕ್ತಿ ಕುಗ್ಗಿಸ್ತೀವಿ ಅಂದರೆ ಅದು ನಿಮ್ಮ ಮೂರ್ಖತನ. ನಮ್ಮ ಶಾಸಕರು ಯಾರು ಕೂಡ ನಿಮ್ಮ ಇದನ್ನು ಮಾಡ್ತಾ ಇಲ್ಲ. ಆದರೆ ಇವತ್ತು ಜನ ನಿಮಗೆ ಮ್ಯಾಂಡೇಟ್ ಕೊಟ್ಟಿರ್ತಕ್ಕಂಥದ್ದು 224 ಕ್ಷೇತ್ರನೂ ಕೂಡ ಸಮಾನವಾಗಿ ತಗೊಂಡೋಗಿ ಅಂತ. ಬಟ್ ನೀವು ಅದನ್ನು ಮಾಡದೆ ಈ ಥರ ಹಣವನ್ನು ಕೊಡೋದ್ರಲ್ಲಿ, ಅನುದಾನವನ್ನು ಬಿಡುಗಡೆ ಮಾಡೋದ್ರಲ್ಲೇ ನೀವು ವ್ಯತ್ಯಾಸಗಳು ಮಾಡಿ ನಮ್ಮ ಶಕ್ತಿಯನ್ನು ಕುಗ್ಗಿಸ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ. ಜನತಾದಳ ಬೇರು ಬಿಟ್ಟಿರ್ತಕ್ಕಂಥ ಪಕ್ಷ, ಇದನ್ನು ಯಾರು ಕೂಡ ಬೇರೆ ಸಮೇತ ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಈ ಥರ ಏನಾದ್ರು ತೀರ್ಮಾನಗಳಿಂದ ನೀವು ಪಕ್ಷವನ್ನು ಕುಗ್ಗಿಸ್ಬೋದು ಅಂದರೆ ಅದು ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನೀವು ಹೇಳಿದ ಮಾತಿಗೆ ಪೂರಕವಾಗಿ ಹಿಂದೆ ಕೂಡ ನನ್ನ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ಏನಂದ್ರೆ ಜೆಡಿಎಸ್ಸನ್ನೇ ಪೂರ್ತಿಯಾಗಿ ಪಕ್ಷವನ್ನೇ ವಿಸರ್ಜನೆ ಮಾಡುವ ಹಂತಕ್ಕೆ ತರ್ತೇವೆ ಅಂತಕ್ಕಂಥ ಮಾತುಗಳು ನಡೀತಿದ್ವು. ಅಂದರೆ ಜೆಡಿಎಸ್ನಲ್ಲಿ ಇರತಕ್ಕಂಥ ಎಲ್ಲ ಶಾಸಕರನ್ನು ಕೂಡ ಕಾಂಗ್ರೆಸ್ ಸೆಳೆಯುವಂತಹ ಪ್ರಯತ್ನಗಳು ಆಗಿತ್ತು. ಅದಕ್ಕೆ ಪೂರಕವಾಗಿ ಈಗ ನಿಮ್ಮ ಶಾಸಕರನ್ನು ಏನಾದರೂ ಎದುರಿಸುವಂಥದ್ದು ಆ ರೀತಿ ಏನಾದರೂ ಆಗಿದೆ? ನಮ್ಮಲ್ಲಿ ಯಾವ ಶಾಸಕರು ಕೂಡ ಆ ಥರ ಮನಸ್ಥಿತಿ ಇಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾವೆ. ನಾವು 17 ಜನನು ಕೂಡ ಒಗ್ಗಟ್ಟಾಗಿದ್ದಾವೆ. ಆದ್ದರಿಂದ ಆ ಥರ ಮನಸ್ಥಿತಿ ಯಾರಿಗೂ ಇಲ್ಲ. ಇವರು ಇದರಲ್ಲಿ ನಮ್ಮಲ್ಲಿ ಭಾಗ ಮಾಡಬೇಕು ಅಂತಕ್ಕಂಥದ್ದು ಏನು ಹೊರಟಿದ್ದಾರೆ. ಈ ಸರ್ಕಾರ ಬಂದಾಗಿಂದನೂ ಕೂಡ ಎಲ್ಲ ಶಾಸಕರನ್ನು ಕೂಡ ಸೆಳಿಬೇಕು ಅಂತಕ್ಕಂಥದ್ದನ್ನ ಆಲೋಚನೆಗಳು. ಇವರಿಗೆ ಕೋರಂ ಇದ್ರೂ ಕೂಡ ಇನ್ನು ನಮ್ಮ ಪಕ್ಷವನ್ನು ಮುಗಿಸ್ಲೇಬೇಕು ಅಂತಕ್ಕಂಥದ್ದು ಏನು ಹೊರಟಿದ್ದಾರೆ. ಯಾರೂ ಕೂಡ ಜನತಾದಳದಿಂದ ಗೆದ್ದವರು ಯಾವತ್ತೂ ಕೂಡ ಆ ಥರ ಮನಸ್ಥಿತಿ ಮಾಡಿಲ್ಲ. ಇನ್ನು ಮುಖ್ಯಮಂತ್ರಿಗಳ ಈ ನಡೆಯನ್ನ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಅವರು ಖಂಡಿಸಿದ್ದಾರೆ. ಅನುದಾನ ನೀಡುವ ವಿಚಾರದಲ್ಲಿ ತಾರತಮ್ಯ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಈ ಮೂಲಕ ನೀವು ಜೆಡಿಎಸ್ ಪಕ್ಷವನ್ನ ಮುಗಿಸೋದಕ್ಕೆ ಹೊರಟಿದ್ದೀನಿ ಅಂತ ಅಂದುಕೊಂಡರೆ ಅದು ನಿಮ್ಮ ಮೂರ್ಖತನ ಅಂತ ಹೇಳಿ ಸುರೇಶ್ ಬಾಬು ಅವರು ಸಿದ್ದರಾಮಯ್ಯ ಅವರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಜೆಡಿಎಸ್ ಶಾಸಕರಿಗೆ ಅನುದಾನ ನೀಡಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ರೀತಿ ಹೇಳಿರುವಂಥದ್ದು ರಾಜಕೀಯ ದುರುದ್ದೇಶದಿಂದ ಅನುದಾನ ತಡೆ ಹಿಡಿದಿದ್ದಾರೆ. ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಮುಗಿಸುವ ಉದ್ದೇಶವನ್ನು ಹೊಂದಿದೆ. ಜೆಡಿಎಸ್ ಅನ್ನು ಮುಗಿಸ್ತೀವಿ ಅಂದ್ಕೊಂಡಿದ್ರೆ ಅದು ಮೂರ್ಖತನ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಕಿಡಿಕಾರಿದ್ದಾರೆ. ಅನುದಾನ ಪಾಲಿಟಿಕ್ಸ್ ಜೋರಾಗಿದೆ. ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ಶಾಸಕರನ್ನ ಎಲ್ಲ ಕ್ಷೇತ್ರಗಳನ್ನು ಸಮಾನವಾಗಿ ನೋಡ್ತೇನೆ ಅಂತಕ್ಕಂಥ ಕೇವಲ ವೇದಿಕೆಗಳ ಭಾಷಣಗಳಿಗೆ ಅಷ್ಟೇ ಸೀಮಿತ. ಆದರೆ ಇವು ಮಾಡಿರ್ತಕ್ಕಂಥದ್ದು ಮಾತ್ರನ ನಿಜಕ್ಕೂ ಕೂಡ ಪ್ರತಿಯೊಬ್ಬರು ಶಾಸಕರು ಕೂಡ ಪ್ರಶ್ನೆ ಮಾಡಿ ನೋಡ್ಕೋಬೇಕು, ನಮ್ಮ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ ಅಂತಕ್ಕಂಥ. ಯಾಕೆಂದ್ರೆ ಜೆಡಿಎಸ್ ಶಾಸಕರಿಗೆ ಅನುದಾನ ಇಲ್ಲ ಅಂತಕ್ಕಂಥ ವಿಚಾರ ಇದೀಗ ಜೆಡಿಎಸ್ನ ಎಲ್ಲ ಶಾಸಕರನ್ನು ಕೂಡ ಕೆರಳಿಸಿದೆ. ಇವತ್ತು ಸುದ್ದಿಗೋಷ್ಠಿ ಕೂಡ ಮಾಡಿದ್ದಾರೆ ಜೆಡಿಎಸ್ ಶಾಸಕರಾದ ಸುರೇಶ್ ಬಾಬು ಅವರು ಕೂಡ ಅವರಿದ್ದಾರೆ ನಮ್ಮ ಜೊತೆ. ಅವ್ರನ್ನ ಮಾತಾಡ್ಸೋಣ. ಸರ್, ಅನುದಾನ ತಾರತಮ್ಯ ವಿಚಾರವಾಗಿ ಜೆಡಿಎಸ್ನವರಿಗೆ ಅನುದಾನನೇ ಇಲ್ಲ ಅಂತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ, ಇದನ್ನು ತಾವು ಯಾವ ರೀತಿಯಾಗಿ ಜೆಡಿಎಸ್ ಶಾಸಕಾಂಗ ನಾಯಕರಾಗಿ ನೋಡಿ? ನಮಗೆ ಬಲ್ಲ ಮೂಲಗಳಿಂದ ಗೊತ್ತಾಗಿರ್ತಕ್ಕಂಥದ್ದು, ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಕೊಡೋದು, ಬಿಜೆಪಿ ಶಾಸಕರಿಗೆ 25 ಕೋಟಿ, ಜೆಡಿಎಸ್ನವ್ರಿಗೆ ಕೊಡೋದು ಬೇಡ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು ನಮಗೆ ಬಲ್ಲ ಮೂಲಗಳಿಂದ ಗೊತ್ತಾಗಿದೆ. ಈ ಥರ ತಾರತಮ್ಯ ಮಾಡಿ ನೀವೇನಾದರೂ ಕೂಡ ನಮ್ಮ ಶಾಸಕರ ಶಕ್ತಿ ಕುಗ್ಗಿಸ್ತೀವಿ ಅಂದರೆ ಅದು ನಿಮ್ಮ ಮೂರ್ಖತನ. ನಮ್ಮ ಶಾಸಕರು ಯಾರು ಕೂಡ ನಿಮ್ಮ ಇದನ್ನು ಮಾಡ್ತಾ ಇಲ್ಲ. ಆದರೆ ಇವತ್ತು ಜನ ನಿಮಗೆ ಮ್ಯಾಂಡೇಟ್ ಕೊಟ್ಟಿರ್ತಕ್ಕಂಥದ್ದು
224 ಕ್ಷೇತ್ರನೂ ಕೂಡ ಸಮಾನವಾಗಿ ತಗೊಂಡೋಗಿ ಅಂತ. ಬಟ್ ನೀವು ಅದನ್ನು ಮಾಡದೆ ಈ ಥರ ಹಣವನ್ನು ಕೊಡೋದ್ರಲ್ಲಿ, ಅನುದಾನವನ್ನು ಬಿಡುಗಡೆ ಮಾಡೋದ್ರಲ್ಲೇ ನೀವು ವ್ಯತ್ಯಾಸಗಳು ಮಾಡಿ ನಮ್ಮ ಶಕ್ತಿಯನ್ನು ಕುಗ್ಗಿಸ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ. ಜನತಾದಳ ಬೇರು ಬಿಟ್ಟಿರ್ತಕ್ಕಂಥ ಪಕ್ಷ, ಇದನ್ನು ಯಾರೂ ಕೂಡ ಬೇರೆ ಸಮೇತ ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಈ ಥರ ಏನಾದ್ರು ತೀರ್ಮಾನಗಳಿಂದ ನೀವು ಪಕ್ಷವನ್ನು ಕುಗ್ಗಿಸ್ಬೋದು ಅಂದರೆ ಅದು ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನೀವು ಹೇಳಿದ ಮಾತಿಗೆ ಪೂರಕವಾಗಿ ಹಿಂದೆ ಕೂಡ ನನ್ನ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ಏನಂದ್ರೆ JDS ಅನ್ನೇ ಪೂರ್ತಿಯಾಗಿ ಪಕ್ಷವನ್ನೇ ವಿಸರ್ಜನೆ ಮಾಡುವ ಹಂತಕ್ಕೆ ತರ್ತೇವೆ ಅಂತಕ್ಕಂಥ ಮಾತುಗಳು ನಡೀತಿದ್ವು. ಅಂದರೆ JDS ನಲ್ಲಿರ್ತಕ್ಕಂಥ ಎಲ್ಲ ಶಾಸಕರನ್ನು ಕೂಡ ಕಾಂಗ್ರೆಸ್ ಸೆಳೆಯುವಂತಹ ಪ್ರಯತ್ನಗಳು ಆಗಿತ್ತು. ಅದಕ್ಕೆ ಪೂರಕವಾಗಿ ಈಗ ನಿಮ್ಮ ಶಾಸಕರನ್ನು ಏನಾದರೂ ಎದುರಿಸುವಂಥದ್ದು ಆ ರೀತಿ ಏನಾದರೂ ಆಗಿದೆ? ನಮ್ಮಲ್ಲಿ ಯಾವ ಶಾಸಕರು ಕೂಡ ಆ ಥರ ಮನಸ್ಥಿತಿ ಇಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾವೆ. ನಾವು 17 ಜನನು ಕೂಡ ಒಗ್ಗಟ್ಟಾಗಿದ್ದಾವೆ. ಆದ್ದರಿಂದ ಆ ಥರ ಮನಸ್ಥಿತಿ ಯಾರಿಗೂ ಇಲ್ಲ. ಇವರು ಇದರಲ್ಲಿ ನಮ್ಮಲ್ಲಿ ಭಾಗ ಮಾಡಬೇಕು ಅಂತಕ್ಕಂಥದ್ದು ಏನು ಹೊರಟಿದ್ದಾರೆ. ಈ ಸರ್ಕಾರ ಬಂದಾಗಿಂದನೂ ಕೂಡ ಎಲ್ಲ ಶಾಸಕರನ್ನು ಕೂಡ ಸೆಳಿಬೇಕು ಅಂತಕ್ಕಂಥದ್ದನ್ನ ಆಲೋಚನೆಗಳು. ಇವರಿಗೆ ಕೋರಂ ಇದ್ರೂ ಕೂಡ ಇನ್ನು ನಮ್ಮ ಪಕ್ಷವನ್ನು ಮುಗಿಸ್ಲೇಬೇಕು ಅಂತಕ್ಕಂಥದ್ದು ಏನು ಹೊರಟಿದ್ದಾರೆ. ಯಾರೂ ಕೂಡ ಜನತಾದಳದಿಂದ ಗೆದ್ದವರು ಯಾವತ್ತೂ ಕೂಡ ಆ ಥರ ಮನಸ್ಥಿತಿ ಮಾಡಿಲ್ಲ. ಇನ್ನು ಮುಖ್ಯಮಂತ್ರಿಗಳ ಈ ನಡೆಯನ್ನ JDLP ನಾಯಕ ಸುರೇಶ್ ಬಾಬು ಅವರು ಖಂಡಿಸಿದ್ದಾರೆ. ಅನುದಾನ ನೀಡುವ ವಿಚಾರದಲ್ಲಿ ತಾರತಮ್ಯ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಈ ಮೂಲಕ ನೀವು JDS ಪಕ್ಷವನ್ನ ಮುಗಿಸೋದಕ್ಕೆ ಹೊರಟಿದ್ದೀನಿ ಅಂತ ಅಂದುಕೊಂಡರೆ ಅದು ನಿಮ್ಮ ಮೂರ್ಖತನ ಅಂತ ಹೇಳಿ ಸುರೇಶ್ ಬಾಬು ಅವರು ಸಿದ್ದರಾಮಯ್ಯ ಅವರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. JDS ಶಾಸಕರಿಗೆ ಅನುದಾನ ನೀಡಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ರೀತಿ ಹೇಳಿರುವಂಥದ್ದು ರಾಜಕೀಯ ದುರುದ್ದೇಶದಿಂದ ಅನುದಾನ ತಡೆ ಹಿಡಿದಿದ್ದಾರೆ. ಕಾಂಗ್ರೆಸ್ ಪಕ್ಷ JDS ಮುಗಿಸುವ ಉದ್ದೇಶವನ್ನು ಹೊಂದಿದೆ. JDS ಅನ್ನ ಮುಗಿಸ್ತೀವಿ ಅಂದ್ಕೊಂಡಿದ್ರೆ ಅದು ಮೂರ್ಖತನ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ JDLP ನಾಯಕ ಸುರೇಶ್ ಬಾಬು ಕಿಡಿಕಾರಿದ್ದಾರೆ. ಅನುದಾನ ಪಾಲಿಟಿಕ್ಸ್ ಜೋರಾಗಿದೆ. ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ಶಾಸಕರನ್ನ ಎಲ್ಲ ಕ್ಷೇತ್ರಗಳನ್ನು ಸಮಾನವಾಗಿ ನೋಡ್ತೇನೆ ಅಂತಕ್ಕಂಥ ಕೇವಲ ವೇದಿಕೆಗಳ ಭಾಷಣಗಳಿಗೆ ಅಷ್ಟೇ ಸೀಮಿತ. ಆದರೆ ಇವು ಮಾಡಿರ್ತಕ್ಕಂಥದ್ದು ಮಾತ್ರನ ನಿಜಕ್ಕೂ ಕೂಡ ಪ್ರತಿಯೊಬ್ಬರು ಶಾಸಕರು ಕೂಡ ಪ್ರಶ್ನೆ ಮಾಡಿ ನೋಡ್ಕೋಬೇಕು, ನಮ್ಮ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ ಅಂತಕ್ಕಂಥ. ಯಾಕೆಂದ್ರೆ JDS ಶಾಸಕರಿಗೆ ಅನುದಾನ ಇಲ್ಲ ಅಂತಕ್ಕಂಥ ವಿಚಾರ ಇದೀಗ JDSನ ಎಲ್ಲ ಶಾಸಕರನ್ನು ಕೂಡ ಕೆರಳಿಸಿದೆ. ಇವತ್ತು ಸುದ್ದಿಗೋಷ್ಠಿ ಕೂಡ ಮಾಡಿದ್ದಾರೆ JDS ಶಾಸಕರಾದ ಸುರೇಶ್ ಬಾಬು ಅವರು ಕೂಡ ಅವರಿದ್ದಾರೆ. ನಮ್ಮ ಜೊತೆ ಅವ್ರನ್ನ ಮಾತಾಡ್ಸೋಣ. ಸರ್, ಅನುದಾನ ತಾರತಮ್ಯ ವಿಚಾರವಾಗಿ JDSನವರಿಗೆ ಅನುದಾನನೇ ಇಲ್ಲ ಅಂತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ? ಇದನ್ನು ತಾವು ಯಾವ ರೀತಿಯಾಗಿ JDS ಶಾಸಕಾಂಗ ನಾಯಕರಾಗಿ ನೋಡಿ? ನಮಗೆ ಬಲ್ಲ ಮೂಲಗಳಿಂದ ಗೊತ್ತಾಗಿರ್ತಕ್ಕಂಥದ್ದು, ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಕೊಡೋದು, BJP ಶಾಸಕರಿಗೆ 25 ಕೋಟಿ, JDSನವ್ರಿಗೆ ಕೊಡೋದು ಬೇಡ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು ನಮಗೆ ಬಲ್ಲ ಮೂಲಗಳಿಂದ ಗೊತ್ತಾಗಿದೆ. ಈ ಥರ ತಾರತಮ್ಯ ಮಾಡಿ ನೀವೇನಾದರೂ ಕೂಡ ನಮ್ಮ ಶಾಸಕರ ಶಕ್ತಿ ಕುಗ್ಗಿಸ್ತೀವಿ ಅಂದರೆ ಅದು ನಿಮ್ಮ ಮೂರ್ಖತನ. ನಮ್ಮ ಶಾಸಕರು ಯಾರು ಕೂಡ ನಿಮ್ಮ ಇದಕ್ಕೆ ಇದನ್ನು ಮಾಡ್ತಾ ಇಲ್ಲ. ಆದರೆ ಇವತ್ತು ಜನ ನಿಮಗೆ ಮ್ಯಾಂಡೇಟರಿ ಕೊಟ್ಟಿರ್ತಕ್ಕಂಥದ್ದು 224 ಕ್ಷೇತ್ರನೂ ಕೂಡ ಸಮಾನವಾಗಿ ತಗೊಂಡೋಗಿ ಅಂತ. ಬಟ್ ನೀವು ಅದನ್ನು ಮಾಡದೆ ಈ ಥರ ಹಣವನ್ನು ಕೊಡೋದ್ರಲ್ಲಿ, ಅನುದಾನವನ್ನು ಬಿಡುಗಡೆ ಮಾಡೋದ್ರಲ್ಲೇ ನೀವು ವ್ಯತ್ಯಾಸಗಳು ಮಾಡಿ